ನೋಡಿ ಇದು ತೋಟ. ಸೊ ಆಲ್ರೆಡಿ ನಾವು ಕಂದು ತಗೊಳಕ್ ಬಂದಿವಲ್ಲ ಆ ತೋಟ ಇದು. ಸೊ ಆಕ್ಚುಲಿ ನಾವು ಒಂದು 100 ಕಂದು ಹಾಕೊಳ್ಳೋಣ ಅಂತೀವಿ. ನಮ್ಮ ಗಾಡಿನಲ್ಲಿ ಹಾಕಾಗದೆ 10 ರಿಂದ 15 ಕಂದು ಹಾಕ್ಬೋದಂತೆ, ಇಲ್ಲಾಂದರೆ ನಿಮ್ಮ ಗಾಡಿದು ಡ್ಯಾಮೇಜ್ ಆಗುತ್ತೆ ಅಂತ ಅಂದರು ಟಾಪ್ ಕಾರಿಂದು. ಸೊ ಹಾಗಾಗಿ ಒಂದು 10-15 ಕಂದು ತರ್ತೀವಿ ಇಲ್ಲಿಂದ. ಸೊ ಸ್ಯಾಂಪಲಿಗೆ ನಿಮಗೆ ತೋರ್ಸೋಕ್ಕೆ ಅಂತೇಳಿ. ನೋಡ್ರಿ ತೋಟ ಹೆಂಗಿದೆ ಅಂತೇಳಿ. ಒಂದ್ಸಲ ನೀವು ತೋಟ ನೋಡ್ಬೇಕು. ಈ ಥರ ತೋಟ ನೋಡಿದಾಗ ಅನುಭವ ಆಗೋದು. ನೋಡಿ ಇದು ಒಂದು ಗುಣಿ. ನೋಡಿ ಇದು ಇದೆಯಲ್ಲ, ಇದು ಕಂಪ್ಲೀಟಾಗಿ ಇದು ಒಂದು ಗುಣಿ. ಒಂದು ಗುಣಿಗೆ ಆಲ್ಮೋಸ್ಟ್ 30 ರಿಂದ 40 ಕಂದಿದ್ದಾವೆ. ಸೊ ಒಂದೊಂದು ಕಂದು 15 ರಿಂದ 16 ಅಡಿ ಮೇಲಿದೆ. ಸೊ ನೋಡ್ಬೋದು ಹಿಂದೆಯಿಂದ 100 ಮೇಲಿದಾವಲ್ಲ ಅಣ್ಣ ಕಂದು, 100 ಮೇಲೇ ಇದ್ದಾವೆ ಆಲ್ಮೋಸ್ಟು. ಸೊ ನೋಡ್ಬೋದು. ನೋಡಿ ನಮ್ಮ ಬ್ರದರ್ ಕೇಶವಣ್ಣ ಅವರು ಇದ್ದಾರೆ ಇಲ್ಲೇ. ಸೊ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಹಾರ್ವೆಸ್ಟಿಂಗ್ ಮಾಡಿರೋ ಅಂಥದ್ದು ಇದು ಕೂಡ ತೋರ್ತಾರೆ. ನೋಡಿ ಇಲ್ಲಿ ಹತ್ತಿರ ತೋರಿಸು. ನೋಡಿ ಇಲ್ಲೆಲ್ಲ ಕಾಯಿ ತೆಗ್ದಿದ್ದಾರೆ, ಈಚ್ ಕಾಯಿ ಮಾತ್ರ ಬಿಟ್ಟಿರೋ ಅಂಥದ್ದು. ಸೊ ಇಲ್ಲೆಲ್ಲ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ, ಈಚ್ ಕಾಯಿ ಮಾತ್ರ ಬಿಟ್ಟಿದ್ದಾರೆ. ಸೊ ಆಲ್ರೆಡಿ ಕಂದು ಯಾವ ಥರ ಇದೆ, ತೋಟ ಹೆಂಗಿದೆ ನೋಡಬೇಕು. ನಮ್ಮ ಹಾಸನ ಕಡೆ ನಾವು ನಮ್ಮ ಕರ್ನಾಟಕದಲ್ಲಿ ಏಲಕ್ಕಿ ಬೆಳಿತೀನಿ ಅಂದರೆ ನೆರಳನ್ನ ಬೇಕು. ಯಾಕೆಂದ್ರೆ ಇಲ್ಲಿ ವೆದರ್ ಯಾವ ಥರ ಇದೆ ನೋಡಿದ್ರಿ, ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಈ ಥರ ವೆದರ್ ಇದ್ದರೆ ನಮಗೆ ನೆರಳು ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನಮ್ಮಲ್ಲಿ ನೆರಳು ಇಲ್ಲದೇ ಇರೋ ಕಾರಣ ನಾವು ನೆರಳನ್ನು ಇರೋ ಅಂಥ ತೋಟದಲ್ಲೇ ನಾವು ಏಲಕ್ಕಿನ ಪ್ಲಾಂಟೇಶನ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಾ ಯಾವ ಥರ ಒಂದು ತೋಟನ ಡೆವಲಪ್ಮೆಂಟ್ ಮಾಡಿದ್ದಾರೆ, ಯಾವ ಥರ ಒಂದು ತೋಟ ಇದೆ ಅಂತೇಳಿ. ಕಂಪ್ಲೀಟಾಗಿ ನೋಡಿ ಇಲ್ಲೆಲ್ಲ ನೋಡಿ ಯಾವ ಥರ ಇದೆ. ಸೊ ನೋಡಿ ಇಲ್ಲಿ ಕರೆಕ್ಟಾಗಿ 6 ಅಡಿ 7 ಅಡಿಗೆ ಒಂದೊಂದು ಗುಣಿನ ಮಾಡಿದ್ದಾರೆ. ಒಂದೊಂದು ಗುಣಿನಲ್ಲಿ ಮಿನಿಮಮ್ 100 ಕಂದಿದೆ. ಇದರೊಳಗೆ ಆರಾಮಾಗಿ ಅವ್ರ ಪ್ರಕಾರ 50 ರಿಂದ 60 kg ವೆಟ್ ಸಿಗುತ್ತೆ. ಸೊ 7 ರಿಂದ 8 kg ಅವರಿಗೆ ಡ್ರೈ ಅಂತೂ 100ಕ್ಕೆ 100% ಸಿಗೋ ಅಂಥದ್ದು. ಸೊ ಈ ಥರ ನೀವು ಕೂಡ ಬೆಳೆ ಮಾಡ್ಬೋದು. ಇದು ಕೂಡ 10 ವರ್ಷದ್ದು 10 ರಿಂದ 15 ವರ್ಷದ ಹಳೆ ತೋಟ ಇದು. ಸೊ ನೋಡಿ ತೋಟ ಯಾವ ಥರ ಇದೆ, ಕಂಪ್ಲೀಟಾಗಿ ಕಾಡಿದ್ದಂಗಿದೆ ಒಳಗಡೆ ಏಲಕ್ಕಿ ತೋಟ ಯಾವ ಥರ ಇದೆ ಅನ್ನೋದು ನೋಡಿ. ಒಂದೊಂದು ಬಳ್ಳಿ ನೋಡ್ರಿ ಇಲ್ಲಿ. ಸೊ ಆಲ್ಮೋಸ್ಟ್ 2.5 ರಿಂದ 3 ಅಡಿ ಇರೋ ಅಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಹಿಂದೆಯಿಂದ ತೋರಿಸು ಮಗ, ಹಿಂದೆ ಹೋಗು. ನೋಡಿ ಇಲ್ಲಿ ನನ್ನ ಎದೆ ಮೊಟ್ಟಷ್ಟುದ್ದ ಬಳ್ಳಿ ಬೆಳೆದಿರೋ ಅಂಥದ್ದು. ನೋಡಿ ಫುಲ್ಲು ಕಾಯಿದೆ ಇದರಲ್ಲಿ, ಫುಲ್ ಕಾಯಿದೆ. ಹಾರ್ವೆಸ್ಟಿಂಗ್ ಆಗಿಲ್ಲ ಅನ್ಸುತ್ತೆ ಇದರಲ್ಲಿ. ಸೊ ಫುಲ್ ಕಾಯಿದೆ ನೋಡಿ ಇಲ್ಲಿ, ನನ್ನ ಮಟ್ಟದಿಂದ ಸೊಂಟದಷ್ಟುವರೆಗೂ ಇದೆ. ಸೊ ಈ ಥರ ಬಂದರೆ ಅದು ಏಲಕ್ಕಿನಲ್ಲಿ ನಿಮಗೆ ಇಳುವರಿ ತೆಗಿಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ, ತಿಳ್ಕೊಳ್ಳಿ. ಒರಿಜಿನಾಲಿಟಿ ಗಿಡನ ನೀವು ಪ್ಲಾಂಟೇಶನ್ ಮಾಡಿ, ನೀವು ಕೂಡ ಉತ್ತಮ ಬೆಳೆಗಾರರಾಗಿ ಟಚ್ ವಿತ್ ಹಾಸನ ನರ್ಸರಿಗೆ ವಿಸಿಟ್ ಮಾಡಿ 100% ಮಾಹಿತಿ ಪಡ್ಕೊಳ್ಳಿ. ನಾವು ಕೂಡ ಗೊತ್ತಿಲ್ಲದೆ ಇರೋದನ್ನ ಇಲ್ಲಿಂದ ತಿಳ್ಕೊಂಡು ನಿಮಗೆ ಮಾಹಿತಿನ ಕೊಡ್ತೀವಿ. ನಾವೇನು ಒಂದೇ ಸಲ ಎಲ್ಲ ಮಾಹಿತಿನೂ ತಿಳ್ಕೊಂಬಂದಿರಲ್ಲ. ಸೊ ನಾವು ಕೂಡ ತೋಟಗಳನ್ನ ವಿಸಿಟ್ ಮಾಡಿ ಅಲ್ಲಿ ಅವರಿಂದ ರೈತರಿಂದ ಇನ್ಫಾರ್ಮೇಷನ್ನ ಪಡ್ಕೊಂಬಂದು, ಸೊ ಅದರಲ್ಲಿ ನಿಮಗೆ ನಾವು ತಿಳ್ಕೊಂಡಿರೋದ್ರಲ್ಲಿ 50% ನಿಮಗೆ ಗ್ಯಾರಂಟಿ ನಿಮಗೆ ತಿಳಿಸ್ತೀವಿ. 50% ಗ್ಯಾರಂಟಿ ತಿಳಿಸೋಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ 100% ನಿಮಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಲ್ಲ. 50 ಭಾಗ ತಿಳ್ಕೊಂಡ್ರೆ ಸಾಕು. ಆರಾಮಾಗಿ ಹೋಗ್ತಾ ನೀವು ಕೂಡ ಬಿಗಿನರ್ ಆಗ್ತಾ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಯಾವ ಥರ ಫರ್ಟಿಲೈಸರ್ನ ಹಾಕಬೇಕು, ಯಾವ ಥರ ಗಿಡಗಳನ್ನ ಆಯ್ಕೆ ಮಾಡಬೇಕು, ಯಾವ ಥರ ನೀವು ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟಿಂಗ್ನ ಮಾಡಬೇಕು ಅನ್ನೋದು ಕೂಡ ನೀವೇ ಕಲ್ತ್ಕೊಳ್ತೀರಾ. ಸೊ ಯಾಕೆಂದರೆ ಕಲಿತಾ ಎಲ್ಲದೂ ಕೂಡ ಪ್ರಯತ್ನ ಮಾಡಿದರೆ ಸಾಧ್ಯ ಆಗೇ ಆಗುತ್ತೆ. ನೀವು ಕೂಡ ಈ ಥರ ಏಲಕ್ಕಿನೇ ಬೆಳಿಬೋದು. ಇಲ್ಲಿ ನೋಡ್ರಿ ಯಾವ ಥರ ಒಂದು ಇಳುವರಿ ಬಂದಿದೆ ಅಂತ ನೋಡ್ರಿ. ಇಲ್ಲಿ ನೋಡ್ರಿ ಯಾವ ಥರ ಇಳುವರಿ ಬಂದಿದೆ ನೋಡಿ. ಎಲ್ಲ ನೋಡಿ ತೋಟ ನೋಡಿ ನನಗೆ ಸ್ವರ್ಗ. ಸೊ ಒಬ್ರೊಬ್ರು ಮಿನಿಮಮ್ ಅಂದ್ರೆ 20 ಎಕರೆ 30 ಎಕರೆ ಇರೋ ಅಂಥವ್ರು ಇರೆಲ್ಲ ಇಲ್ಲಿ. ಸೊ 100 ಎಕರೆ 150 ಎಕರೆ 200 ಎಕರೆ ಸೊ ಪ್ಲಾಂಟ್ ಇರೋ ಅಂಥವ್ರು. ಸೊ ಇಲ್ಲೆಲ್ಲ ಪ್ಲಾಂಟೇಶನ್ ಮಾಡಿರೋ ಅಂಥದ್ದು ಕೇರಳದಲ್ಲಿ ಇಡುಕಿನಲ್ಲಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ತೈಬಿನ್ ಬ್ರೋನ ಪರಿಚಯ ಮಾಡಿಕೊಟ್ಟಿದ್ದೆ ವಿಡಿಯೋದಲ್ಲಿ. ಸೊ ಅವರೇ ಕರ್ಕೊಂಬಂದಿದ್ದು ಇನ್ನೊಂದು ತೋಟ ಇದು ಅವ್ರದ್ದೇ. ಸೊ ನೋಡಿ ಈ ಥರ ಇದೆ. ಈ ಥರ ನೋಡ್ಕೊಂಡು ಪರ್ಚೇಸ್ ಮಾಡಿ. ಯಾರ್ಯಾರ ಥರನೋ ಯಾವುದೇ ಗಿಡನೋ ನಲ್ಯಾಣಿ ಗ್ರೀನ್ ಅಂತ ಕೊಡ್ತಾರೆ, ಯಾಮಾರ್ ಮಾಡಿ ಆದಷ್ಟು ಹುಷಾರಾಗಿ ಪರ್ಚೇಸ್ನ ಮಾಡಿ. ನಲ್ಯಾಣಿ ಗ್ರೀನನ್ನ ಬೆಳೀರಿ. ನೋಡಿ ಈ ಥರ ನೀವು ಕೂಡ ಉತ್ತಮ ಆದಾಯನ ಗಳಿಸಿ ಒರಿಜಿನಾಲಿಟಿಗೆ ಬೆಲೆ ಕೊಡಿ ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.